ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಕ್ ಹೊರಟಿರೋ ವಿಷಯ ಬಂದು ನೋಡಿ, ನನ್ನ ಹತ್ರ ಒಂದು ಪೆಟ್ರೋಲ್ ಗಾಡಿನೂ ಇದೆ, ಎಲೆಕ್ಟ್ರಿಕ್ ಗಾಡಿನೂ ಇದೆ. ಇದನ್ನು ನಾನು 2 ವರ್ಷ ಯೂಸ್ ಮಾಡಿದ್ದೀನಿ, ಇದನ್ನು ನಾನು 2 ವರ್ಷ ಯೂಸ್ ಮಾಡಿದ್ದೀನಿ. ಕಂಪ್ಯಾರಿಸನ್ ಹೇಳ್ತೀನಿ. ನಾನು ಪೆಟ್ರೋಲ್ ಗಾಡಿ ಯೂಸ್ ಮಾಡಿರೋದ್ರಿಂದ ಏನೆಲ್ಲ ನನಗೆ ಸಮಸ್ಯೆಗಳಾಯ್ತು, ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡಿರೋದ್ರಿಂದ ಏನೆಲ್ಲ ಸಮಸ್ಯೆಗಳು ಬಂತು, ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗಾಡಿ ತಗೊಳಕ್ಕೆ ನನಗೆ ಖರ್ಚಾಗಿದ್ದ ಅಮೌಂಟ್ ಬಂದು ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ, 98,000 ರೂಪಾಯಿ ಖರ್ಚಾಗಿದೆ. ಅದೇ ಈ ಎಲೆಕ್ಟ್ರಿಕ್ ಗಾಡಿ ತಗೊಳಕ್ಕೆ ನನಗೆ ಒಂದು ಅರೌಂಡ್ 48 ಇಂದ 50,000 ಅಷ್ಟೇ ಖರ್ಚಾಗಿರೋದು. ಈ ಗಾಡಿಗೆ ನಾನು ಡೈಲಿ ಬಂದು ಮಿನಿಮಮ್ 150ರಿಂದ 180 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ. ಒಂದು ಅಪ್ರಾಕ್ಸಿಮೇಟ್ ತಗೊಂಡ್ರು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಲೇಬೇಕು. ಈಗ 1 ಲೀಟರ್ ಪೆಟ್ರೋಲ್ ಬಂದು 110 ರೂಪಾಯಿ ಇದೆ. ನಾನು 110 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ನನಗಿದು ಕೊಡುವಂಥ ಮೈಲೇಜ್ ಬಂದು 45ರಿಂದ 50 ಕಿಲೋಮೀಟರ್ ಅಷ್ಟೇ. ಅದೇ ಇದರಲ್ಲಿ ಹಾಕಿರೋ ಬ್ಯಾಟ್ರಿ ಬಂದು ನನಗೆ 60 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಈ ಬ್ಯಾಟ್ರಿನ ನಾನು ಚಾರ್ಜ್ ಮಾಡೋದಕ್ಕೆ ನನಗೆ ಖರ್ಚಾಗೋ ಅಮೌಂಟ್ ಬಂದು ಅಪ್ರಾಕ್ಸಿಮೇಟ್ 8ರಿಂದ 10 ರೂಪಾಯಿ. ಆವ್ರೇಜ್ ಆಗಿ ನಾನು 10 ರೂಪಾಯಿ ಅಂತ ಇಟ್ಕೊತೀನಿ. ಇದಕ್ಕೆ ಬಂದು 110 ರೂಪಾಯಿ, ಇದು 10 ರೂಪಾಯಿ. ಈಗ ಏನಪ್ಪ ವಿಷಯ ಅಂತಂದ್ರೆ, ನಾನು ಡೈಲಿ 100 ರೂಪಾಯಿ ಪೆಟ್ರೋಲ್ ಮಿನಿಮಮ್ ಹಾಕ್ಸಿದ್ರು ನನಗೆ ತಿಂಗಳಿಗೆ 3,000 ರೂಪಾಯಿ ಖರ್ಚಾಗುತ್ತೆ. ತಿಂಗಳಿಗೆ 3,000 ರೂಪಾಯಿ ಖರ್ಚು ಅಂತಂದ್ರೆ ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 36,000 ರೂಪಾಯಿ ಖರ್ಚಾಗುತ್ತೆ. ಇದು ಬಂದು ಪೆಟ್ರೋಲ್ ಗಾಡಿ. ಆಮೇಲೆ ಇದರಲ್ಲಿ ಸರ್ವಿಸಸ್ಸು, ಇಂಜಿನ್ ಆಯಿಲ್ ಚೇಂಜು, ಅದು ಇದು ಸಣ್ಣ ಪುಟ್ಟದು ಏನಾದರೂ ಒಂದು ಸರ್ವಿಸಸ್ ಬರ್ತಾನೆ ಇರುತ್ತೆ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರು ನನಗೆ ಏನಿಲ್ಲ ಅಂತಂದ್ರು ವರ್ಷಕ್ಕೆ ಪೆಟ್ರೋಲ್ 36,000 ಪ್ಲಸ್ ಒಂದು 4-5 ಸಾವಿರ ಸರ್ವಿಸಸ್ ಇನ್ಕ್ಲೂಡ್ ಮಾಡಿದ್ರೆ ಒಂದು 40,000 ರೂಪಾಯಿ ವರ್ಷಕ್ಕೆ ಖರ್ಚು ಬರುತ್ತೆ. 2 ವರ್ಷಕ್ಕೆ ಕಂಪೇರ್ ಮಾಡಿದಾಗ ಒಂದು 1,000 ರೂಪಾಯಿ ನನಗೆ ಖರ್ಚು ಬರುತ್ತೆ. ಇದು ಪೆಟ್ರೋಲ್ ಗಾಡೀಲಿ ನಾನು ಹೇಳ್ತಿರೋದು. ಅದೇ ಈ ಬಿಲಿ ನನಗೇನಪ್ಪ ಅಂತಂದರೆ, ಇದರಲ್ಲಿ ಹಾಕಿರೋ ಬ್ಯಾಟ್ರಿ ಬಂದು 60 ಕಿಲೋಮೀಟರ್ ಮಿನಿಮಮ್ ರೇಂಜ್ ಕೊಡುತ್ತೆ. ನಾನು ಇದಕ್ಕೆ ಖರ್ಚು ಮಾಡ್ತಾ ಇರೋದು ಒಂದು ದಿನಕ್ಕೆ 10 ರೂಪಾಯಿ ಮಾತ್ರನೇ. 10 ರೂಪಾಯಿ ನಾನು ಖರ್ಚು ಮಾಡಿದ್ರೆ ಇದರಲ್ಲಿ 60 ಕಿಲೋಮೀಟರ್ವರೆಗೂ ರೇಂಜ್ ಕೊಡುತ್ತೆ ನನಗೆ. ಅದೇ ಇದರಲ್ಲಿ ನಾನು 60 ಕಿಲೋಮೀಟರ್ ರೈಡ್ ಮಾಡಬೇಕು ಅಂದರೆ 110 ರೂಪಾಯಿ ಖರ್ಚಾಗುತ್ತೆ. ನಮಗಿಲ್ಲಿ ಡಿಫ್ರೆನ್ಸ್ ಬಂದಿರೋ ಅಮೌಂಟ್ ಬಂದು 100 ರೂಪಾಯಿ. 100 ರೂಪಾಯಿ ಅಂದರೆ ನಿಮ್ಗೆ ಇದರಲ್ಲಿ 10 ರೂಪಾಯಿ ಖರ್ಚು, ಇದರಲ್ಲಿ 110 ರೂಪಾಯಿ ಖರ್ಚು. ಡಿಫ್ರೆನ್ಸ್ ಅಮೌಂಟ್ ಎಷ್ಟಾಯಿತು? 100 ರೂಪಾಯಿ. ನೀವು ತಿಂಗಳೆಲ್ಲ ಚಾರ್ಜ್ ಮಾಡಿದ್ರು 300 ರೂಪಾಯಿ ಖರ್ಚಾಗಲ್ಲ. ನೀವು ಅದನ್ನೇ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 300 × 10 12 3,600 ರೂಪಾಯಿ ಇದರಲ್ಲಿ ಖರ್ಚಾಗುತ್ತೆ. ಇದರಲ್ಲಿ ಬಂದು 36,000 ರೂಪಾಯಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ 36,000 ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ. ನಿಮಗೆ ವರ್ಷದ ಸೇವಿಂಗ್ಸ್ ಬಂದು EV ಗಾಡೀಲಿ ಬಂದು 30,000. ಅದೇ ಪೆಟ್ರೋಲ್ ಗಾಡೀಲಿ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಗಾಡಿ ತಗೊಳ್ಳೋವಾಗಲೂ 50,000 ಎಕ್ಸ್ಟ್ರಾ ಕೊಟ್ಟಿರ್ತೀರಾ. ಪೆಟ್ರೋಲು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ವರ್ಷಕ್ಕೆ 50,000 ಪ್ಲಸ್ 30,000 80,000. ಅದನ್ನು 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 1,10,000ದಿಂದ 1,20,000 ರೂಪಾಯಿ ಸರ್ವಿಸ್ ಕಾಸ್ಟ್ ಎಲ್ಲ ಸೇರಿ ಖರ್ಚಾಗುತ್ತೆ 2 ವರ್ಷಕ್ಕೆ. ಅದೇ EV ಗಾಡೀಲಿ ಒನ್ ಟೈಮ್ ನೀವು 50,000 ರೂಪಾಯಿ ಕೊಟ್ಟು ಒಂದು ನಾನ್ ರಿಜಿಸ್ಟ್ರೇಷನ್ ಗಾಡಿ ತಗೊಂಡ್ರು ಕೂಡ ನಿಮಗೆ ವರ್ಷಕ್ಕೆ ಏನಿಲ್ಲ ಅಂತಂದ್ರು 3,000ರಿಂದ 3,500 ರೂಪಾಯಿ ಖರ್ಚಾಗುತ್ತೆ. 2 ವರ್ಷಕ್ಕೆ ಕಂಪೇರ್ ಮಾಡಿದಾಗ 7,000 ರೂಪಾಯಿ ಖರ್ಚಾಗುತ್ತೆ. ನೀವು ಹೇಳ್ಬೋದು 2 ವರ್ಷಕ್ಕೆ ಒಂದ್ಸರಿ ಬ್ಯಾಟ್ರಿ ಇದಕ್ಕೆ ಚೇಂಜ್ ಮಾಡಬೇಕಾಗುತ್ತೆ, ಅದಕ್ಕೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಂತ. ಅದಕ್ಕೂ ನಾನು ಹೇಳ್ತೀನಿ, ಇದರಲ್ಲಿ ಹಾಕಿರೋ ಬ್ಯಾಟ್ರಿ ಕಾಸ್ಟ್ ಬಂದು ನಿಮಗೆ 25ರಿಂದ 26,000 ರೂಪಾಯಿ ಇರುತ್ತೆ. ಅಂದರೆ 60 ಕಿಲೋಮೀಟರ್ ಮೈಲೇಜ್ ಇರುವಂಥ ಲಿಥಿಯಂ ಅಯಾನ್ ಬ್ಯಾಟ್ರಿ, 2 ವರ್ಷ ವಾರಂಟಿ. ಒಂದೊಂದು ಬ್ಯಾಟ್ರಿ ನೀವು ಚೆನ್ನಾಗಿ ಯೂಸ್ ಮಾಡಿದ್ರೆ 3 ವರ್ಷ ಕೂಡ ಬರುತ್ತೆ. ಬಟ್ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಾವು ಕೊಡ್ತಾ ಇರೋ ಬ್ಯಾಟ್ರಿ ವಾರಂಟಿ ಬಂದು 2 ಇಯರ್ಸ್ ವಾರಂಟಿ ಇದೆ. 2 ಇಯರ್ಗೆ ಕಂಪೇರ್ ಮಾಡಿ ನಾನು ಹೇಳ್ತಾ ಇದ್ದೀನಿ. 2 ಇಯರ್ಗೆ ನೀವು ಒಂದ್ಸರಿ 25,000 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಹಬ್ಬ ಅಂದರೆ ಗಾಡಿ ಕಾಸ್ಟ್ ಬಂದು 50,000 ಆಯಿತು. ಇಯರ್ಲಿ ಕ್ಯಾಲ್ಕುಲೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ. 50,000 ಗಾಡಿ ಕಾಸ್ಟು, 3,500 ಬಂದು ಚಾರ್ಜಿಂಗ್ ಕಾಸ್ಟು. 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 7,500. 50 ಪ್ಲಸ್ 7 57,000 ರೂಪಾಯಿ ನಿಮ್ಗೆ 2 ವರ್ಷಕ್ಕೆ ಖರ್ಚಾಯಿತು. ಪ್ಲಸ್ 2 ವರ್ಷ ಆದಮೇಲೆ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತಂದರೆ 25,000. 57 ಪ್ಲಸ್ 25 ಬಂದು 60, ಹೌದು 82,000 ರೂಪಾಯಿ ಟೋಟಲ್ 2 ವರ್ಷಕ್ಕೆ ನಿಮಗೆ. ಇದು ಈಗ EV ಗಾಡಿಯಿಂದ ನೀವು 2 ವರ್ಷ ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ. 2 ವರ್ಷಕ್ಕೆ ನನಗೆ ಖರ್ಚು ಬಿದ್ದಿರೋದು ಇದಕ್ಕೆ 82,000 ರೂಪಾಯಿ. ಅದೇ ಇದು ವರ್ಷಕ್ಕೆ ನನಗೆ ಗಾಡಿ ಕಾಸ್ಟ್ ಬಂದು 1 ಲಕ್ಷ ರೂಪಾಯಿ ಪ್ಲಸ್ 30,000, 1,30,000 ಆಯಿತು. ಇನ್ನು ಅದು ಇದು ಎಲ್ಲ ಆಲ್ರೆಡಿ ನಾನು ಹೇಳಿರೋ ಹಾಗೆ ಸರ್ವಿಸ್ ಕಾಸ್ಟ್ ಎಲ್ಲ ಸರ್ವಿಸ್ ಕಾಸ್ಟ್ ಅದು ಇದು ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ 40,000 ರೂಪಾಯಿ ಖರ್ಚಿದೆ. ಗಾಡಿ ಕಾಸ್ಟ್ ಬಂದು 1 ಲಕ್ಷ. 140 ಪ್ಲಸ್ 2 ವರ್ಷಕ್ಕೆ ಕಂಪೇರ್ ಮಾಡಿದಾಗ 180, ಇದರಲ್ಲಿ 80. ನಿಮಗೆ 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ EVಯಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಬೆನಿಫಿಟ್ ಸಿಗ್ತಿದೆ. ಇದನ್ನ 2 ವರ್ಷ ಆದಮೇಲೆ ನಾನು ಯೂಸ್ ಮಾಡಿ ನನ್ನ ಓನ್ ಒಪಿನಿಯನ್ ಅಲ್ಲಿ ಹೇಳ್ತಿರೋದು. ಇದ್ರ ಬರೋ ಮೈಲೇಜು ಎಲ್ಲ ಕಂಪೇರ್ ಮಾಡಿ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. 2 ವರ್ಷಕ್ಕೆ 1,80,000 ರೂಪಾಯಿ ಖರ್ಚಾಗಿದೆ. ಅದೇ ಇದು ಬರೀ 80,000 ರೂಪಾಯಿ ಖರ್ಚಾಗಿದೆ.
ನೀವು 2 ವರ್ಷ ಆದ್ಮೇಲೆ ಏನಾದ್ರು ನೀವು ಅನ್ಬೋದು ಗಾಡಿ ಕ್ವಾಲಿಟಿ ಇರಲ್ಲ, 2 ವರ್ಷ ಆದ್ಮೇಲೆ ಗಾಡಿ ಚೇಂಜ್ ಮಾಡ್ಬೇಕಾಗತ್ತೆ ಅಂತ. ಓಕೆ, ಅದು ಪ್ರಾಬ್ಲಮ್ ಇಲ್ಲ. ನೀವೇನಾದ್ರು 2 ವರ್ಷ ಆದ್ಮೇಲೂ ನಾನು ಬೇರೆ ಗಾಡಿ ತಗೊಂತೀನಿ ಅಂತಂದ್ರೆ, ಇಲ್ಲಿ ನೋಡಿ ಇವಾಗ ಈ ತರ ಗಾಡಿಗಳು ಬರ್ತಿಲ್ಲ. ಇವಾಗ ಬರ್ತಾ ಇರೋ ಗಾಡಿಗಳೆಲ್ಲ ಈ ತರ ಬರ್ತಿದೆ. ಇದೆಲ್ಲ 2 ವರ್ಷದ ಹಿಂದಿನ ಮಾಡಲು. ಇವಾಗ ಬರ್ತಾ ಇರೋ ಗಾಡಿಗಳು ಬಂದು ಇದು ಸಿಂಗಲ್ ಲೈಟ್, ಡಬಲ್ ಲೈಟ್ ಅಂತ ಹೇಳ್ತಾರೆ. ಈ ಗಾಡಿಗಳೆಲ್ಲ ನಿಮಗೆ ವಿತ್ ಬ್ಯಾಟ್ರಿ 48 ರಿಂದ 50 ಸಾವಿರ ರೂಪಾಯಿಗೆ ಸಿಗುತ್ತೆ. ಈ ಗಾಡಿನೂ ನೀವು ಆರಾಮಾಗಿ 2 ವರ್ಷ ಯೂಸ್ ಮಾಡ್ಬೋದು. ನೀವು ಪೆಟ್ರೋಲ್ ಹೇಗೆ ಕಂಪೇರ್ ಮಾಡಿದ್ರು ನಿಮ್ಗೆ ಇದರಲ್ಲಿ 80 ಸಾವಿರ ರೂಪಾಯಿ ಖರ್ಚು ಬೀಳಲಿಲ್ಲ. 80 ಪ್ಲಸ್ ಮತ್ತೆ 2 ವರ್ಷ ಆದ್ಮೇಲೆ ಹೊಸ ಗಾಡಿ ಇನ್ಕ್ಲೂಡ್ ಮಾಡಿದ್ರು ನಿಮಗೆ 1,30,000 ಅಷ್ಟೇ ಖರ್ಚು ಬಿದ್ದಿದ್ದು. ಅದೇ ನಮ್ಮ ಪೆಟ್ರೋಲ್ ಗಾಡಿಲಿ 1,80,000. ನಿಮ್ಗೆ 2 ಗಾಡಿ ಸೇರಿದ್ರು 4 ವರ್ಷಕ್ಕೆ 1,30,000 ರೂಪಾಯಿಗಿಂತ ಜಾಸ್ತಿ ಖರ್ಚು ಬೀಳಲ್ಲ. ಅದೇ ನಮಗೆ ಪೆಟ್ರೋಲ್ ಗಾಡಿಲಿ 2 ವರ್ಷಕ್ಕೆ 1,80,000 ರೂಪಾಯಿ ಖರ್ಚು ಬೀಳ್ತಿದೆ. ಇವಾಗ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಯೋಚನೆ ಮಾಡ್ಬಿಟ್ಟು ನೀವೇ ಡಿಸೈಡ್ ಮಾಡಿ ಯಾವ್ದು ತಗೋಬೇಕು ಅಂತ. ನೀವು ಹೇಳ್ಬೋದು ಕ್ಯಾಲ್ಕುಲೇಷನ್ಸ್ ಎಲ್ಲ ಓಕೆ, ಬಟ್ ಸರ್ವಿಸಸ್ ಯಾವ ತರ ಏನು ಅಂತಾನು ನಿಮಗೆ ಡೌಟ್ಸ್ಗಳಿರುತ್ತೆ. ಮೈನ್ ಬಂದು ಸರ್ವಿಸಸ್ಸೇ ಆಗಿರುತ್ತೆ. ಯಾಕಂದ್ರೆ ಪೆಟ್ರೋಲ್ ಗಾಡಿಗೆ ನಿಮ್ಗೆ ಎಲ್ಲ ಕಡೆ ಸರ್ವಿಸಸ್ ಸಿಗುತ್ತೆ. ಗಲ್ಲಿಗೂ ಕಿಲೋಮೀಟರ್ಗೂ ಒಂದೊಂದು ಗ್ಯಾರೇಜ್ ಅಂಗಡಿಗಳಿರುತ್ತೆ, ಸರ್ವಿಸಸ್ ಸಿಗುತ್ತೆ. ಆದ್ರೆ ಎಲೆಕ್ಟ್ರಿಕ್ ಗಾಡಿ ಅಂತ ಬಂದಾಗ ನೀವು ಸರ್ವಿಸಸ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆದ್ರೆ ಇವಾಗ ಈ ಕಾನ್ಸೆಪ್ಟ್ ಎಲ್ಲ ಒಂದು 5 ವರ್ಷದ ಹಿಂದೆ ನಾನು ಒಪ್ತಿದ್ದೆ. ಯಾಕಂದ್ರೆ ಅಷ್ಟು ಸರ್ವಿಸ್ ಸ್ಟೇಷನ್ಗಳು ಇರಲಿಲ್ಲ, ಚಾರ್ಜಿಂಗ್ ಸ್ಟೇಷನ್ಗಳು ಇರಲಿಲ್ಲ. ಬಟ್ ಈಗ ಹೇಗಾಗಿದೆ ಅಂತಂದ್ರೆ, ನೀವು ನಾಟ್ ಓನ್ಲಿ 2 ವೀಲರ್ಸ್, ನೀವು ಕಾರ್ಗಳು ತಗೊಂಡ್ರು ನಾನು ಸ್ಟಡಿ ಮಾಡಿರೋ ಪ್ರಕಾರ 5 ವರ್ಷದಿಂದ ಬರೀ 60 ಚಾರ್ಜಿಂಗ್ ಸ್ಟೇಷನ್ಸ್ ಇತ್ತು. ಇವತ್ತು ಆಲ್ ಓವರ್ ಕರ್ನಾಟಕ 6,000 ಚಾರ್ಜಿಂಗ್ ಸ್ಟೇಷನ್ಗಳು ಓಪನ್ ಆಗಿದೆ. ಏನಕ್ಕೆ ಅಂತಂದ್ರೆ ಫ್ಯೂಚರ್ EV ಆಗಿರೋದ್ರಿಂದ ಎಲ್ಲಾ ಕಡೆ ಚಾರ್ಜಿಂಗ್ ಪ್ಲಾಂಟ್ಸ್ಗಳನ್ನ ಇಂಪ್ಲಾಂಟ್ ಮಾಡ್ತಿದ್ದಾರೆ. ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಕಾರ್ಗಳು ತಗೊಳ್ಳೋರ್ಗು ತುಂಬಾ ಬೆನಿಫಿಟ್ಸ್ ಇದೆ. ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ಗಳು ಇದೆ. ಅವರೇ ನಿಮ್ಗೆ ಯಾರು ಕಾರ್ ತಗೊಂತೀರೋ ಅವರೇ ನಿಮ್ಗೊಂದು ಆ್ಯಪ್ ಹಾಕೊಟ್ಬಿಡ್ತಾರೆ. ಆ ಆ್ಯಪಲ್ಲಿ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇನ್ಸ್ಟಾಲ್ ಆಗಿದೆ ಅಂತ ಕೂಡ ನೀವು ಅದರಲ್ಲೇ ಚೆಕ್ ಮಾಡ್ಕೋಬಹುದು. ಅಷ್ಟು ಅಪ್ಡೇಟ್ ಆಗಿದೆ. ಅದರಿಂದ ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು 2 ವೀಲರ್ಗೆ ಅಂತ ಬಂದಾಗ ಸರ್ವಿಸಸ್ ಬಗ್ಗೆ ತುಂಬಾ ಡೌಟ್ಸ್ಗಳಿರುತ್ತೆ. ಸರ್, ನಾವು ಶೋರೂಮಲ್ಲಿ ಎಲೆಕ್ಟ್ರಿಕ್ ಗಾಡಿ ತಗೊಂತೀವಿ, 1 ವರ್ಷ ಆದ್ಮೇಲೆ 1 ವರ್ಷ ಚೆನ್ನಾಗೇ ಇರುತ್ತೆ, 1 ವರ್ಷ ಆದ್ಮೇಲೆ ನಮ್ದು ಏನಾದ್ರು ಬ್ಯಾಟ್ರಿ ಪ್ರಾಬ್ಲಮ್ ಬಂತು ಅಂದಾಗ ನಾವು ಹೋಗಿ ನೋಡಿದ್ರೆ ಶೋರೂಮೇ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಅಂತೆಲ್ಲ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ. ಯಾಕಂದ್ರೆ ನಮ್ಮ ಹತ್ರ ಬರೋಂಥ ಕಸ್ಟಮರ್ಸ್ ಎಲ್ಲ ಇದೇ ಕಂಪ್ಲೇಂಟ್ಸ್ ಹೇಳಿದ್ದಾರೆ. ಎಲ್ಲೆಲ್ಲಿ ಅವರು ಬೈ ಮಾಡಿದ್ದಾರೆ EV ಗಾಡಿಗಳನ್ನ, ಅದರಲ್ಲಿರುವಂಥ ಬ್ಯಾಟ್ರೀಸ್ಗಳಿಗೆ ಪ್ರಾಪರ್ ಆಗಿ ಸರ್ವಿಸ್ ಸಿಗ್ತಿರ್ಲಿಲ್ಲ. ಅದು ಯಾವಾಗ 1 ವರ್ಷದಿಂದ 2 ವರ್ಷದಿಂದ ಇರ್ಬೋದು. ಬಟ್ ಇವಾಗ ಆ ಥರ ಇಲ್ಲ. ಶೋರೂಮ್ಗಳಲ್ಲಿ ಯಾರು ನಿಮಗೆ EV ಬ್ಯಾಟ್ರಿ ಸರ್ವಿಸಸ್ ಕೊಡಲ್ಲ. ನಿಮ್ಗೇನಂದ್ರೆ ಬ್ಯಾಟ್ರಿ ವಾರಂಟಿ ಕೊಡ್ತಾರೆ. ವಾರಂಟಿ ಒಳಗಿತ್ತು ಅಂದ್ರೆ ಸರ್ವಿಸಸ್ ಎಲ್ಲಿ ಆಗುತ್ತೆ ಸರ್ವಿಸಸ್ ಅಲ್ಲಿ ಮಾಡಿ ಕೊಡ್ತಾರೆ. ಈಗ ನಮ್ದೇ ಬಂತು ಅಂತಂದ್ರೆ ನೋಡಿ, ನಾವು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಬ್ಯಾಟ್ರೀಸ್ನ ಸಪ್ಲೈ ಮಾಡ್ತಿದೀವಿ. ನಮ್ಮ ಬ್ಯಾಟ್ರೀಸ್ ಯೂಸ್ ಮಾಡಿಕೊಂಡು ಈ ತರ ಗಾಡಿಗಳನ್ನ ಸೇಲ್ ಮಾಡ್ತಿರೋಂಥ ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ. ಬೇಕಂದ್ರೆ ಈಗ ಯಾವ ಊರು ನಿಮ್ಗೆ ಮೈಸೂರು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಬಳ್ಳಾರಿ, ಬೆಂಗಳೂರು, ನೆಲಮಂಗಲ, ತುಮಕೂರು ಎಲ್ಲಾ ಕಡೆ ನಮ್ಮ ಕಸ್ಟಮರ್ಸ್ ಇದ್ದಾರೆ. ಇದು ನೋಡಿ, ನಾವೇ ಮಾಡಿರೋಂಥ ಬ್ಯಾಟ್ರೀಸ್. ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟ್ರಿ. ಇದು ನಮ್ಮ ಆಫೀಸ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂಥ ಬ್ಯಾಟ್ರೀಸು. ಇದಕ್ಕೆ ನಾವು ಏನಂತಂದ್ರೆ ನಮ್ಮ ಕಡೆಯಿಂದಾನೆ ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ವಿತ್ ವಾರಂಟಿ ಕಾರ್ಡ್ 2 ವರ್ಷ ವಾರಂಟಿ ನಾವು ಕೊಡ್ತಾ ಇದ್ದೀವಿ. ಇದನ್ನ ನಾವು ಡೀಲರ್ಸ್ಗೆ, ಯಾರು ಈಗ ನಾನ್ ರಿಜಿಸ್ಟ್ರೇಷನ್ ಗಾಡಿಗಳನ್ನ ಸೇಲ್ಸ್ ಮಾಡ್ತಿದ್ದಾರೆ ಅವರಿಗೆ ನಾವು ಈ ಬ್ಯಾಟ್ರೀಸ್ನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕಾ, ನೀವು ಯಾವುದೋ ಒಂದು ಶೋರೂಮ್ಗೆ ಹೋಗ್ತೀರಾ, ಅಲ್ಲಿ ವಿಸಿಟ್ ಮಾಡ್ತೀರಾ, ಗಾಡಿ ಬಗ್ಗೆ ಡೀಟೇಲ್ಸ್ ಕೇಳ್ತೀರಾ. ಹಾಗೇನೆ ಮೇಯ್ನ್ ನೀವು ನೋಡಬೇಕಾಗಿರೋದು ಬ್ಯಾಟ್ರಿ. ಅಲ್ಲಿ ಹೋಗಿ ನೀವು ಗಾಡಿ ತಗೊಳ್ಳೋದಕ್ಕೂ ಮುಂಚೆ ಅವ್ರು ಯಾವ ಬ್ಯಾಟ್ರಿ ಹಾಕಿದ್ದಾರೆ, ಬ್ಯಾಟ್ರಿ ಸರ್ವಿಸಸ್ ಹೇಗೆ, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗ್ತಿದೆ ಅಂತ ತಿಳ್ಕೊಂಡು ತಗೊಂಡ್ರೆ ತುಂಬ ಉತ್ತಮ. ಯಾಕಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ, ತುಂಬಾ ಜನ ಗಾಡಿ ಸೇಲ್ಸ್ ಮಾಡೋರು ಏನ್ ಮಾಡ್ತಾರೆ ಅಂತಂದ್ರೆ, ಡೆಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಮ್ಮಿಗೆ ಚೀಪರ್ ಆಗಿ ಬ್ಯಾಟ್ರೀಸ್ ಸಿಗುತ್ತೆ ಅಂತ ಹೇಳಿ ತರಿಸ್ಬಿಟ್ಟು ಗಾಡಿಗಳಿಗೆ ಹಾಕಿ ಕೊಡ್ತಾರೆ. ಅದು ನಿಮ್ಗೆ ಏನಾಗುತ್ತೆ, ಇನಿಷಿಯಲಿ ಓಕೆ ಪ್ರಾಬ್ಲಮ್ ಇರಲ್ಲ. ಏನಾದರೂ ಒಂದ್ಸರಿ ಸರ್ವಿಸ್ ಬಂತು ಅಂತಂದ್ರೆ ಅದು ಮತ್ತೆ ಡೆಲ್ಲಿಗೆ ಕಳಿಸ್ಬೇಕು. ಡೆಲ್ಲಿಯಲ್ಲಿ ಹೇಗೆ ರೆಸ್ಪಾನ್ಸ್ ಇರುತ್ತೆ ಅಂತಂದ್ರೆ ಅದು ಡಿಪೆಂಡ್ಸು ಯಾರು ಸಪ್ಲೈ ಮಾಡ್ತಿದ್ದಾರೆ ಅವ್ರ ಮೇಲೆ. ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಡೆಲ್ಲಿಯಿಂದ ಬಂದಿರೋ ಬ್ಯಾಟ್ರೀಸ್ಗಳು ಸರ್ವಿಸ್ ಟೈಮ್ಗಳು ತುಂಬಾ ತಗೊಂತಾರೆ. ಯಾಕಂದ್ರೆ ಇವಾಗ ಏನಾದರೂ ಮೈನರ್ ಇಶ್ಯೂಸ್ ಇದ್ರೂ ಕೂಡ 15 ದಿನ, 20 ದಿನ, 1 ತಿಂಗಳು, 2 ತಿಂಗಳೆಲ್ಲ ಆಗಿರುವಂಥದ್ದಿದೆ. ಅದೇ ನಮ್ಮ ಕಂಪನಿ ಬ್ಯಾಟ್ರೀಸ್ ಯೂಸ್ ಮಾಡಿರುವಂಥ ಗಾಡಿಗಳು ಇರ್ಬೋದು, ನೀವು ಎಲ್ಲೇ ಪರ್ಚೇಸ್ ಮಾಡಿ ನಿಮ್ಗೇನಾದ್ರು ಸರ್ವಿಸ್ ಬಂತು ಅಂತಂದ್ರೆ ವಿತಿನ್ 2 ರಿಂದ 3 ದಿನದಲ್ಲಿ ನಾವು ಸರ್ವಿಸ್ ಕೊಡ್ತೀವಿ. ಅದೇನೇ ಕಂಪ್ಲೇಂಟ್ಸ್ ಇರ್ಬೋದು, ಮೈನರ್ ಇರ್ಬೋದು, ಮೇಜರ್ ಇರ್ಬೋದು, ವಿತಿನ್ 3 ದಿನದಲ್ಲಿ ಅದಕ್ಕೆ ನಾವು ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಬನ್ನಿ ಹಾಗೆ ನೋಡಿ, ಇದೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾರೆ ಅಂತ ಬ್ಯಾಟ್ರೀಸು.
ನಾವು ನಮ್ಮ ಬ್ಯಾಟ್ರೀಸ್ ಮಾತ್ರ ಸರ್ವಿಸ್ ಮಾಡ್ತಿಲ್ಲ, ಎಲ್ಲಾ ತರ ಬ್ಯಾಟ್ರೀಸ್, ಎಲ್ಲಾ ಬ್ರಾಂಡೆಡ್ ಬ್ಯಾಟ್ರೀಸ್ಗಳಿಗೂ ಸರ್ವಿಸ್ ನಾವು ಕೊಡ್ತಾ ಇದೀವಿ. ನೀವು ನೋಡ್ಬೋದು, ಇಲ್ಲಿ ಒಕಿನವಾ ಇದೆ, TVS iQube ಬ್ಯಾಟ್ರೀಸು, ಓಲಾ ಬ್ಯಾಟ್ರೀಸು, ಎಲ್ಲಾ ಟೈಪ್ ಬ್ಯಾಟ್ರೀಸ್ಗಳು ನಮ್ಮ ಹತ್ರ ಸರ್ವಿಸ್ ಬರುತ್ತೆ. ಇದೆಲ್ಲ ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಸರ್ವಿಸ್ ಬಂದಿರೋಂಥ ಬ್ಯಾಟ್ರೀಸು. ಅದರಿಂದ ಸರ್ವಿಸ್, ನಮ್ಮ ಬ್ಯಾಟ್ರೀಸ್ ಇರೋಂಥ ಗಾಡಿಗಳು ನೀವು ಪರ್ಚೇಸ್ ಮಾಡಿದ್ರೆ ಸರ್ವಿಸ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಿತಿನ್ 2 to 3 ಡೇಸಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ವಿ. ಅದರಿಂದ ಫಸ್ಟು ಗಾಡಿ ತಗೊಳ್ಳೋದಕ್ಕೆ ಮುಂಚೆ ಬ್ಯಾಟ್ರಿ ಯಾವ್ದು ಹಾಕಿದ್ದಾರೆ, ಲಿಥಿಯಂ ಹಾಕಿದಾರಾ, ಲೆಡ್ ಆಸಿಡ್ ಹಾಕಿದಾರಾ, ಇಲ್ಲ ಬೇರೆ ಯಾವ್ದಾದ್ರು ಬ್ಯಾಟ್ರಿ ಹಾಕಿದಾರಾ, ಅದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ, ಸರ್ವಿಸ್ ಹೇಗೆ ಪ್ರೊವೈಡ್ ಮಾಡ್ತಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ತಗೊಳ್ಳೋದು ತುಂಬ ಉತ್ತಮ ಆಗುತ್ತೆ. ಹಾಗೆ ಯಾರಿಗಾದ್ರೂ ಇನ್ ಕೇಸು ಬೇರೆ ಊರುಗಳಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಗೇನಾದ್ರೂ ಗಾಡಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಈಗ ನಾನು ಆಲ್ರೆಡಿ ತೋರಿಸಿರೋ ಥರ ನಾನ್ ರಿಜಿಸ್ಟ್ರೇಷನ್ ಗಾಡಿಗಳು ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಿದ್ರೆ ನನಗೆ ಡೈರೆಕ್ಟ್ ಕಾಲ್ ಮಾಡಿ, ನಾನು ನನ್ನ ಕಸ್ಟಮರ್ಸ್ ಯಾರ್ಯಾರಿದ್ದಾರೆ ಅವ್ರುಗಳ್ನ ನಿಮಗೆ ಕಾಂಟ್ಯಾಕ್ಟ್ಸ್ ಮಾಡುವಂಥ ಪ್ರಯತ್ನ ನಾನು ಮಾಡ್ಕೊಡ್ತೀನಿ. ನೋಡಿ, ನಮ್ಮ ಒಬ್ರು ಕಸ್ಟಮರ್ ಬಂದಿದ್ರು, ಅವ್ರದ್ದೇ ಗಾಡಿ ಇದು. ಅವರು ಏನೋ ಬ್ಯಾಟ್ರಿ ಇಶ್ಯೂಸ್ ಅಂತ ಬಂದಿತ್ತು. ಆ್ಯಕ್ಚುಲಿ ಏನೋ 1 ವರ್ಷ ಆಗಿದೆ ಅಂತ ತಗೊಂಡು, ಸ್ಟಾರ್ಟಿಂಗಲ್ಲಿ ಒಂದು 60 ಕಿಲೋಮೀಟರ್ ಮೈಲೇಜ್ ಬರ್ತಿತ್ತಂತೆ. ಈಗ ಏನಾಗಿದೆ ಅಂತಂದರೆ, ಅವರಿಗೆ ಅಲ್ಲಿ ಶೋರೂಮಲ್ಲಿ ಬ್ಯಾಟ್ರಿ ಸರ್ವಿಸ್ ಸಿಕ್ಕಿಲ್ಲ. ಅದರಿಂದ ನಮ್ಮ ಕಾಂಟ್ಯಾಕ್ಟ್ ಯೂಟ್ಯೂಬಲ್ಲಿ ನಂಬರ್ ನೋಡಿಕೊಂಡು ಬಂದಿದ್ರು. ಏನ್ ಪ್ರಾಬ್ಲಮ್ ಆಗಿತ್ತು? ಮೈಲೇಜ್ ಇಶ್ಯೂ ಆಗಿತ್ತಾ? ಮೈಲೇಜ್ ಇಶ್ಯೂ ಆಗಿತ್ತು. ಎಷ್ಟು ಬರ್ತಾ ಇತ್ತು ಸ್ಟಾರ್ಟಿಂಗ್? ಮುಂಚೆ 60 ಬರ್ತಿತ್ತು, ಇವಾಗ 40 ಬರ್ತಿದೆ. ಸರ್ವಿಸ್ ಆಯ್ತಾ ಬ್ಯಾಟ್ರಿ? ನಿಮ್ ಸರ್ವಿಸ್ ಆಗಿದೆ. ಈಗ ಚೆಕ್ ಮಾಡಿದಿರಾ? ಮಾಮೂಲಿ 60 ಕೊಡ್ತಿದೆ. 60 ಬರ್ತಿದ್ಯಾ? ಓಕೆ. ಎಷ್ಟು ದಿನ ತಗೊಂಡ್ರಿ ಸರ್ವಿಸ್ ಮಾಡೋದಕ್ಕೆ ಬ್ಯಾಟ್ರಿ? 1-2 ದಿನದಲ್ಲಿ ಕೊಟ್ಬಿಟ್ರು ವಾಪಸ್ ನಾನು. ಖುಷಿ ಆಯ್ತಾ ನಿಮ್ಗೆ ಸರ್ವಿಸ್? ಖುಷಿ ಆಯ್ತು. ರೆಫರ್ ಮಾಡ್ಬೋದಾ ಇನ್ನ ಯಾರಿಗಾದ್ರು? ಹೇಳ್ಬೋದು, ಬೇಗ ಸರ್ವಿಸ್ ಮಾಡ್ಕೊಡ್ತಾರೆ. ಮತ್ತೆ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಫೋನ್ ರೆಸ್ಪಾನ್ಸ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಗಾಡಿ ಕಡೆಯಿಂದ ಈಗ ನೀವು ಈ ಗಾಡಿಗೆ ಎಷ್ಟು ಕೊಟ್ಟು ತಗೊಂಡ್ರಿ? 50,000 ರೂಪಾಯಿ ಕೊಟ್ಟು ತಗೊಂಡೆ. ಬೇರೆ ಏನಾದ್ರು ಇಶ್ಯೂಸ್ ಬಂದಿದ್ಯಾ ನಿಮ್ಗೆ? ಏನಿಲ್ಲ, ಬ್ಯಾಟ್ರಿ ಅದೇ 1 ವರ್ಷ ಆದ್ಮೇಲೆ ಮಾತ್ರ ತಾನೇ ಇಶ್ಯೂ ಬಂದಿರೋದು? 1 ವರ್ಷ ಆದ್ಮೇಲೆ ಮೈಲೇಜ್ ಇಶ್ಯೂ ಬಂದಿತ್ತು, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಮೈಲೇಜ್ ಸಾರ್ಟ್ ಔಟ್ ಆಗಿದೆ ಇವಾಗ. ನಿಮ್ಗೆ ಬ್ಯಾಟ್ರಿ ವಾರಂಟಿ ಎಷ್ಟು ವರ್ಷ ಕೊಟ್ಟಿದ್ರು ನಿಮ್ಗೆ? 2 years ಕೊಟ್ಟಿದ್ರು. 2 years ಕೊಟ್ಟಿದ್ರಾ? ಆ ಶೋರೂಮ್ ಅಲ್ಲಿ ನೀವು ಬ್ಯಾಟ್ರಿ ತಗೊಂಡೋದ್ರ? ಈ ಮೈಲೇಜ್ ಇಶ್ಯೂ ಬಗ್ಗೆ ಕೇಳಿದಕ್ಕೆ ಏನ್ ಹೇಳಿದ್ರು? ಅವರು ಡೆಲ್ಲಿ ಕಳಿಸ್ಬೇಕು, ಒಂದು ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಅಂದಿದ್ರು. ಹಂಗಾಗಿ ಇಲ್ಲೇ ಎಷ್ಟು ದಿನ ಅಂತ ಹೇಳಿದ್ರು? 15-20 ದಿವಸ ಟೈಮ್ ಹಿಡಿಯುತ್ತೆ ಅಂದಿದ್ರು. 15-20 ದಿನ ಹೇಳಿದ್ರಾ? ಓಕೆ. ನಮ್ಮಲ್ಲಿ ನಿಮ್ಗೆ 2 ದಿನದ 3 ದಿನದಲ್ಲಿ ಸರ್ವಿಸ್ ಸಿಕ್ಕಿದೆ ಹಾಗಾದ್ರೆ? ಸರ್. ಹಾಗಾದ್ರೆ ಗಾಡಿಲಿ ಬೇರೆ ಏನು ಇಶ್ಯೂಸ್ ಇಲ್ಲ? ಗಾಡಿ ಏನಾದ್ರು ಸರ್ವಿಸ್ ಬಿಟ್ಟು 1 ವರ್ಷದಲ್ಲಿ ಏನಾದ್ರು ಸಣ್ಣ ಪುಟ್ಟ ಸರ್ವಿಸ್ ಮಾಡಿಸಿದ್ರಾ? ಮಾಡಿಸಿದ್ವಿ. ಬ್ರೇಕ್ ಪ್ಯಾಡ್ ಮತ್ತೆ ಹಿಂಗೆಲ್ಲ ಜನರಲ್ ಸರ್ವಿಸ್ ಮಾಡಿಸಿದ್ವಿ ಅಷ್ಟೇ. ಎಷ್ಟು ಖರ್ಚಾಗಿದೆ? ಒಂದ್ 2,000 ರೂಪಾಯಿ. 2,000 ರೂಪಾಯಿ ಖರ್ಚಾಗಿದೆ. ಅದೇ ಪೆಟ್ರೋಲ್ ಆಗಿದ್ರೆ ಎಷ್ಟು ಖರ್ಚು ಬೀಳ್ತಿತ್ತು ನಿಮ್ಗೆ? ಅದೊಂದು 20-25,000 ರೂಪಾಯಿಗಿನ್ನ ಬೀಳುತ್ತೆ. ಆಯಿಲ್ ಸರ್ವಿಸ್ ಅದು ಇದು ಅಂದ್ರೆ ಅಂದಾಜಂದ್ರು ಒಂದು 15,000 ರೂಪಾಯಿ ಆಗೇ ಆಗುತ್ತೆ. ಅದ್ರಲ್ಲಿ ಈಗ ಬರ್ತಾ ಇರೋ ಪೆಟ್ರೋಲ್ಗಳಲ್ಲಿ ಮುಂಚೆ ಆದ್ರೆ ನಿಮ್ಗೆ ಫುಲ್ ಪೆಟ್ರೋಲ್ ಬರೋದು. ಈಗ E20 ಅಂತ ಎಲ್ಲ ಬೇರೆ ಬಿಟ್ಟಿದ್ದಾರೆ, ಗೊತ್ತಾ ಅದ್ರ ಬಗ್ಗೆ ನಿಮ್ಗೆ? E20 ಅಂತಂದ್ರೆ 20% ಎಥನಾಲ್ ಇರುತ್ತೆ, 80% ಮಾತ್ರನೇ ಪೆಟ್ರೋಲ್ ಇರುತ್ತೆ. ಮುಂಚೆ ಈಗ 60 ಬರ್ತಿರೋ ಮೈಲೇಜ್ ಇವಾಗ 40 ಬರಲ್ಲ. ಇದೇನ್ ನನ್ ಗಾಡಿ ಇದೆ, ಇದರಲ್ಲಿ ಮುಂಚೆ ನಾನು ಸ್ಟಾರ್ಟಿಂಗ್ ತಗೊಂಡಾಗ 45 ಅಷ್ಟೇ ಬರ್ತಿದೆ. ಆಮೇಲೆ ಗಾಡಿಲಿ ಏನೋ ಒಂಥರ ಸೌಂಡ್ ಬರ್ತಿದೆ. ರೀಸೆಂಟ್ 1 ತಿಂಗಳು ಆಗಿಲ್ಲ ಸರ್ವಿಸ್ ಮಾಡಿಸಿ, ಅದು ಕೂಡ ಗಾಡಿಲಿ ತುಂಬಾ ಇಂಜಿನ್ ಸಾಕೆಟ್ ಏನೋ ಅದು ಗೊತ್ತಿಲ್ಲ, ಬಟ್ ನಂಗೆ ಏನೋ ಒಂದು ಸೌಂಡ್ ಬರ್ತಿದೆ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಮಗೆ ಮುಂಚೆ ಬರ್ತಾ ಇರೋ ಮೈಲೇಜ್ ಸಾಕಾಗ್ತಿರ್ಲಿಲ್ಲ. 60 ಬರ್ತಿರೋ ಮೈಲೇಜು ಈಗ 40 ಬರ್ತಾ ಇದೆ ಅಂತಂದ್ರೆ 110 ರೂಪಾಯಿಗೆ ಯಾವ ಕಡೆಯಿಂದನೂ ಸಾಕಾಗಲ್ಲ. ಡೈಲಿ 110 ರೂಪಾಯಿ ನನಗೆ, ನಾನು ಟ್ರಾವೆಲ್ ಮಾಡೋದು ನಮ್ಮ ಮನೆಯಿಂದ 20-25 ಕಿಲೋಮೀಟರ್ ಇರೋದ್ರಿಂದ ಡೈಲಿ ಟ್ರಾವೆಲ್ ಮಾಡ್ತಾನೆ ಇದ್ದೀನಿ ನಾನು. ಇದರಲ್ಲಿ ಒಂದು 50 ಡೈಲಿ ನಂಗೆ 110ರಿಂದ 120 ರೂಪಾಯಿ ಪೆಟ್ರೋಲ್ ಖರ್ಚು ಬೀಳ್ತಾನೆ. ಅದರಿಂದ ನಾನು ಕೂಡ ಯೋಚನೆ ಮಾಡಿ ಒಂದು EV ಇರ್ಲಿ ಅಂತೇಳಿ 2 ವರ್ಷದಿಂದನೇ ತಗೊಂಡೆ. ಅದಕ್ಕೆ ನಾನು 2 ವರ್ಷದವರೆಗೂ ಯಾವ್ದು ಕಂಪ್ಯಾರಿಸನ್ ಮಾಡಿರ್ಲಿಲ್ಲ. ನೋಡೋಣ 2 ವರ್ಷ ಆಗಿ 1 ವರ್ಷ ಯೂಸ್ ಮಾಡಿದ್ರೇನೆ ಗೊತ್ತಾಗೋದು EV ಬಗ್ಗೆ ಅಂತೇಳಿ ನಾನು 2 ವರ್ಷ ಯೂಸ್ ಮಾಡಿನೇ ನಾನು ಅದ್ರ ಬಗ್ಗೆ ರಿವ್ಯೂ ಕೊಡ್ತಿದ್ದೀನಿ. ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ EV ಬಗ್ಗೆ. ಯಾಕಂದ್ರೆ ನಾವು ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಅದನ್ನ ನಾವು ಸುಮ್ಮನೆ ನಾವು ಆ ಫೀಲ್ಡ್ ಅಲ್ಲಿ ಇದೀವಿ ಅಂತ ಹೇಳೋದಕ್ಕಿಂತ ಅದನ್ನ ಯೂಸ್ ಮಾಡಿ ಅದನ್ನ ತಿಳ್ಕೊಂಡು ಅದು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂತ ತಿಳ್ಕೊಂಡು ಹೇಳೋದ್ರಲ್ಲಿ ತುಂಬಾ ತಿಳ್ಕೊಂಡು ಹೇಳೋದು ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು 1 ವರ್ಷ ಆದ್ಮೇಲೆ EV ಮತ್ತೆ ಪೆಟ್ರೋಲ್ ಗಾಡಿ ಬಗ್ಗೆ ರಿವ್ಯೂ ಕೊಡ್ತಾ ಇರೋದು. ಓಕೆ, ಹಾಗಿದ್ರೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳು, ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ಕೆಳಗೆ ಕಾಣ್ತಿರೋ ನಂಬರ್ಗೆ ಒಂದು ಕಾಲ್ ಮಾಡಿ.
ಸರ್ವಿಸಸ್ಸು ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ಯಾವುದೇ ಟೈಮಲ್ಲಿ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.